ಕೆಲಸ ಮುಗಿಸೇ ಇಲ್ವಾ? ಇನ್ನು ಕೆಲಸನೇ ಮಾಡ್ತಾ ಇದ್ದೀರಾ? ಸುವರ್ಣ ಈಗ ಬಂದ್ಯಾ? ಹೌದ್ರಿ, ಈಗ ತಾನೇ ಬಂದೆ. ಬನ್ನಿ ಸ್ವಾಮಿ, ನಿಮ್ಗೋಸ್ಕರ ಕುಡಿಲಿಕ್ಕೆ ಮಜ್ಜಿಗೆ ತಂದಿನಿ, ಕುಡಿಯೂರಂತೆ. ಏಕೆ ಸುವರ್ಣ, ನಿನ್ನ ಕಣ್ಣಲ್ಲಿ ನೀರು? ಯಾಕೂ ಇಲ್ಲ ರೀ, ಸ್ವಲ್ಪ ನನ್ನ ತವರಿನ ನೆನಪಾಯ್ತು ಅಷ್ಟೇ. ಹುಚ್ಚಿ, ತವರಿನ ಕಡೆ ನೆನೆಸುತ್ತಾ ಕುಳಿತವ್ರೆ. ಸತ್ತು ಹೋದ ನಿನ್ನ ತಂದೆ ತಾಯಿ ಮರಳಿ ಬರುತ್ತಾರೇನು? ಅದೆಲ್ಲವೇನು ಬಿಡು ಸ್ವಾಮಿ. ತಂದೆ ತಾಯಿಗಳನ್ನು ಕಳೆದುಕೊಂಡು ಆ ವೇದನೆಯನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸ್ತೀವಲ್ಲ, ಅದರ ಅನುಭವ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ರೀ. ನಿನ್ನ ತಂದೆ ತಾಯಿ ಇಲ್ಲದಿದ್ದರೆ ಏನಾಯ್ತು ಸುವರ್ಣ? ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವೇನು? ನಿನಗೇನಾದರೂ ಕಮ್ಮಿ ಇದ್ದರೆ ನನಗೆ ಹೇಳು, ನಾನು ತಂದು ಕೊಡುತ್ತೇನೆ. ಇಲ್ಲ ಸ್ವಾಮಿ, ಈ ಮನೆಯಲ್ಲಿ ನನಗೆ ಯಾವ ಕೊರತೆಯೂ ಇಲ್ಲ. ಅದರಂತೆ ಪರಶಿವನ ಪರಮಾತ್ಮನಂತೆ ನೀವಿರುವಾಗ ನಂಗೆ ಯಾವುದಕ್ಕೂ ಕೊರತೆ ಇಲ್ಲ ರೀ. ಹಾಗಲ್ಲ ಸುವರ್ಣ, ನಿನಗೆ ಬೆಳ್ಳಿ ಬಂಗಾರದ ಕೊರತೆ ಏನಾದರೂ ಇದ್ದರೆ ನನಗೆ ಹೇಳು, ನಾನು ತಂದು ಕೊಡುತ್ತೇನೆ. ಸದಾ ಕಾಲ ಸುಖವನ್ನು ನಾವು ಪಡೆದುಕೊಂಡು ಬಂದಿಲ್ಲ ರೀ. ದುಃಖವನ್ನೇ ಅನುಭವಿಸ್ತಾ ಈ ಭೂಮಿ ಮೇಲೆ ಬಂದಂತಾಗಿದೆ ನಮ್ಮ ಜೀವನ. ಅಂದರೆ ಮದುವೆಯಾಗಿ 8 ವರ್ಷ ಕಳೆದರೂ ಮಕ್ಕಳಾಗಿಲ್ಲ ಎಂಬ ಕೊರತೆ ನಿನಗೆ? ಹೆತ್ತ ಮಗನಿಗಿಂತ ಮಿಗಿಲಾಗಿ ನನ್ನ ಮೈದುನ ಲಕ್ಷ್ಮಣ ಇದ್ದಾನೆ. ಅವನೇ ನನ್ನ ಹೆತ್ತ ಮಗನೆಂದು ನಾನು ನಡೆದುಕೊಳ್ಳುತ್ತೇನೆ ರೀ. ನೋಡು ಸುವರ್ಣ, ಮಕ್ಕಳನ್ನು ಭಾಗ್ಯ ಪೇಟೆಯಲ್ಲಿ ಸಿಗುವ ವಸ್ತುಗಳಲ್ಲ. ಮಕ್ಕಳನ್ನು ಭಾಗ್ಯ ದೇವರ ಕೊಟ್ಟ ವರ. ಆ ದೇವರ ಕಣ್ಣು ಬಿಟ್ಟು ನೋಡಿದರೆ ನಿನ್ನ ಬಾಳು ಬಂಗಾರವಾಗಿ, ನಿನ್ನ ಕನಸು ನೆನಸಾಗುವುದರಲ್ಲಿ ಸಂದೇಹವಿಲ್ಲ. ಇರ್ಲಿ ಬಿಡಿ, ಮಾತಾಡ್ತಾ ನಿಂತ್ರೆ ನಿಮ್ಗೆ ಸಮಯದ ಪರಿಜ್ಞಾನವೇ ಇರೋದಿಲ್ಲ. ಹೌದು, ಇವತ್ತು ಯಾವ ಅಮಾವಾಸ್ಯೆ ಹೇಳಿ ನೋಡೋಣ. ಇಂದು ಎಳ್ಳು ಅಮಾವಾಸ್ಯವಲ್ಲವೇ? ಎಲ್ಲರೂ ಜೋಳ ಎತ್ತಿನ ಚಕ್ಕಳೆ ತಮ್ಮ ತಮ್ಮ ಹೊಳಕ್ಕೆ ಹೊಡೆದುಕೊಂಡು ಈ ಭೂಮಿ ತಾಯಿಗೆ ಒಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಶುಭ ದಿನ. ನಾವು ಕೂಡ ಈ ಭೂಮಿ ತಾಯಿಯ ಜೊತೆ ಎಳ್ಳು ಅಮಾವಾಸ್ಯೆಯನ್ನು ಸಂತೋಷದಿಂದ ಅನುಭವಿಸೋಣ. ಅದು ಅಲ್ಲದೆ ಹೇಗೂ ನಮ್ಮ RCB ಟೀಮ್ ಗೆದ್ದಿದೆ ಅಲ್ವೇನ್ರಿ, ಅದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಎಳ್ಳು ಅಮಾವಾಸ್ಯೆಯನ್ನು ಮಾಡೋಣ, ಆಯ್ತಾ? ಹಾಗಾದರೆ ಚರಗ ಹೋಗೋಣ. ಹಾ, ಚಲ್ಲೋಣ ಬರ್ರಿ ಚರಗಣ. ಹುಡುಗಿಗೆ ಅಂತೀನಿ, ನೀನು ಚಲಂಬ್ರಿಗೆ ಏನು? ಏನ್ ಅನ್ಬೇಕ್ರಿ? ನಿಂದಿರೋ ಮರಯ್ಯ, ಏನ ಅನ್ಬೇಕಂತ ನಮಗೂ ಅನ್ನಕ್ ಬರ್ಲ. ಏನ್ ಅನ್ಬೇಕ್ರಿ? ಹುಲ್ಲುಲಿಗೋ ಹುಲ್ಲುಲಿಗೋ ಚಲಂಬ್ರಿಗೋ ಚಲಂಬ್ರಿಗೆ ಏನ್ ಅನ್ಬೇಕ್ರಿ? ಹುಲ್ಲುಲಿಗೋ ಚಲಂಬ್ರಿಗೋ ಆಯ್ತು ರೀ, ಹಂಗೆ ಅನ್ನೋನು ತಗೋ ಬುತ್ತಿ. ಹೇಳ್ರಿ. ಈ ನಿಮ್ಮ ಎಳ್ಳಮಾವಾಸ್ಯೆಯ ಸಂತೋಷದ ಶುಭದಿನಕ್ಕೆ ಹಾ, ಈ ಭೂಮಿ ತಾಯಿಯೊಂದಿಗೆ ಹಾಡಿ ಕುಣಿಯೋಣ. ಈ ನಿನ್ನ ಮಧುರ ಕಂಠದಿಂದ ಹೊರಬರಲಿ ಒಂದು ಇಂಪಾದ ಗೀತೆ. ಆಯ್ತು ರೀ, ನಿಮ್ಮಿಷ್ಟದಂತೆ ಆಗಲಿ. ಸಂಗತಿಯೇ 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 ಸಂಗತಿಯೇ
ಬಳಿಕ ಮೆಲ್ಲಗೆ ನಗುವ ಮೆಲ್ಲಗೆ ಬಳಿಕ ಮೆಲ್ಲಗೆ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರಿ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರಿ अप्सरे 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 ಕಣ್ಣೋಟ ಹೊಳೆವ ಮೈ ಮಾಟ ನೋಡಿಯ ಮಾಡಿದೆ ತಂಗಿ ಸುವರ್ಣ. ಬಾಣ ಈಗ ಬಂದೇನ? ಹೌದಮ್ಮ, ಈ ಕಡೆ ಬಂದೆ. ಏಕೆ ಸಂತೋಷ್, ಮೃದುವಾಗಿ ಮಾತನಾಡುತ್ತಿರುವಿಲ್ಲ, ಮೈಯಲ್ಲಿ ಹುಷಾರಿಲ್ಲವೇನು? ನನಗೇನಾಗಿದೆ ಮಾವ, ಹಣವಿಲ್ಲದೆ ಋಣ ಭಾರವಾದ ನೌಕರಿಯ ವಿಷಯದಲ್ಲಿ. ಅಂದ್ರೆ ಮೊನ್ನೆ ನಿಮ್ಮ ಮಾವ ನಿನ್ಗೋಸ್ಕರ 3,000 ಕೊಟ್ಟು ಕಳ್ಸಿದ್ನಲ್ಲೋ ಹಣನ? ಬರೇ ರೂಮಿನ ಬಾಡಿಗೆ ಕೂಡ ಸಾಕಾಗಿಲ್ಲಮ್ಮ. ಡಿಗ್ರಿ ಸರ್ಟಿಫಿಕೇಟ್ ಪುಸ್ತಕವನ್ನು ಕೊಂಡುಕೊಳ್ಳಲಾಗದಷ್ಟು ಸಾಧ್ಯವಾಗದ ಮಾತು. ಅದಕ್ಕೆ ಕಲಿಯುವುದನ್ನೇ ಬೇಡ ಎಂದು ಬಿಟ್ಟು ಬಂದುಬಿಟ್ಟೆ. ಏಕೆ ಸಂತೋಷ್, ಹೀಗೇಕೆ ಮಾಡಿದೆ? ಹಣ ಬೇಕಾದಷ್ಟು ಖರ್ಚು ಆಗಲಿ ನಿನ್ನ ವಿದ್ಯಾಭ್ಯಾಸಕ್ಕೆ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೇನೆ. ಆದರೆ ಕಲಿಯುವುದು ಮಾತ್ರ ನಿಲ್ಲಿಸಬೇಡ. ಮನಸ್ಸಿನಲ್ಲಿ ವಿಪರೀತ ಕಲ್ಪಿಸಿಕೊಂಡು ನೀನೇ ನಿನ್ನ ಕಾಲ ಮೇಲೆ ಕಲ್ಲನ್ನು ಹಾಕೊಳ್ಬೇಡಣ್ಣ. ನಿನಗೆ ಹಣ ತಾನೇ ಬೇಕು. ನಿಮ್ಮ ಮಾವನವರು ಹೇಗಾದ್ರೂ ಮಾಡಿ ನಿನ್ಗೆ ಹಣವನ್ನು ಕೊಡ್ತಾರೆ. ನೀ ಅದ್ರ ಬಗ್ಗೆ ಚಿಂತಿಸ್ಬೇಡ. ಅಣ್ಣ, ಅತ್ತಿಗೆ ವಾ ಸೋದರ, ಈಗ ಬಂದ್ಯಾ? ಹೌದಣ್ಣ, ಈಗ ಬಂದೆ. ಸಂತೋಷ್, ನೀನು ಯಾವಾಗ ಬಂದೆ? ನಾನು ಬಂದು 2 ತಾಸು ಆಯ್ತು ಲಕ್ಷ್ಮಣ್.
ಮೈದುನ, ಜೋಡು ಎತ್ತಿನ ಚಕ್ಕಡಿ ಸ್ಪರ್ಧೆಗಿಂತ ಹೋಗಿದ್ದಿಲ್ಲ, ಏನಾಯ್ತು? ಅತ್ತಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಕ್ಕಡಿ ರೈಸಿನಲ್ಲಿ ಆ ನಮ್ಮ ಕಡವೈರ್ಯದರ ದೇವನ ಎತ್ತುಗಳನ್ನು ಸೋಲಿಸಿ ಜೋಡು ಎತ್ತಿನ ಚಕ್ಕಡಿ ಸರ್ದಾರನೆಂದು ಬಿರದ ಪಡೆದ ಕಡೆ ಕಿತ್ತು ತಂದಿದ್ದೇನೆ ಅತ್ತಿಗೆ ನಿನ್ನ ಮೈದುನ. ಅಣ್ಣ, ಆಶೀರ್ವಾದ ಈ ನಿನ್ನ ತಮ್ಮನಿಗೆ. ಈ ಸಮಾಜಕ್ಕೆ ಕೇಳು ಬಗೆದವರ ಪ್ರತಿ ವರ್ಷ ಗೆಲುವಿನ ಸರ್ದಾರನೇ ನೀನು ಆಗಬೇಕನ್ನೋದೇ ನನ್ನ ಆಸೆ. ಆದರೆ ನೀವು ನಿಟ್ಟುಸಿರಿ ಹಾಕೊಂಡ ಈ ವಿಷಯದಲ್ಲಿ ನೋಡು ಸೋದರ, ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಅದೇನಂತ ಹೇಳಣ್ಣ. ಶಿವನ ತ್ರಿಶೂಲ ಬೇಕೆಂದು ಕೇಳಿದರೆ ಗರೆ ಬಿಚ್ಚಿ ಹಕ್ಕಿಯಂತೆ ಗಗನಕ್ಕೆ ಹಾರಿ ಆ ಶಿವನ ತ್ರಿಶೂಲವನ್ನು ತಂದು ಕೊಡಬಲ್ಲೆ ಅಣ್ಣ. ಹುಲಿ ಗಿನ್ನ ಬೇಕೆಂದು ಕೇಳಿದರೆ ಕ್ಷಣಾತರಲ್ಲಿ ತಂದು ಕೊಡಬಲ್ಲೆ. ಹೇಳಣ್ಣ ಯಾವ ಮಾತು. ನೋಡು ಸೋದರ, ಇನ್ನು ಮುಂದೆ ನೀನು ನೋಡು ಎತ್ತಿನ ಚಕ್ಕಡಿಗೆ ರೈಸಿಗೆ ಹೋಗುವುದನ್ನು ನಿಲ್ಲಿಸಬೇಕಪ್ಪ, ನಿಲ್ಲಿಸಬೇಕು. ಏನನ್ನ ನಿನ್ನ ಮಾತು? ಹುಟ್ಟಿ ಇಷ್ಟು ದೊಡ್ಡವನಾದರೂ ಹೀಗೆ ನೀನು ಹೇಳಿಯಂತೆ ಮಾತನಾಡಬಾರ್ದನ್ನು ಎಂದೂ ನಾನು ನೋಡಿರಲಿಲ್ಲ. ನಿನ್ನ ಮೇಲೆ ಯಾವನೇ ಬಂಡ ಸೂಳಿಯ ಮಗ ಬುಡಾರಿತನ ತೋರಿಸಿ ನಿನ್ನ ಮೇಲೆ ಭಯದ ಭೀತಿ ಬತ್ತಿರಬೇಕು. ಹೇಳಣ್ಣ, ಏನಾಯ್ತೆಂದು? ಏನಾಯ್ತೆಂದು ಯಾವ ಬಾಯಿಂದ ಹೇಳಲಿ ಸೋದರ, ಯಾವ ಬಾಯಿಂದ ಹೇಳಲಿ? ಯಾಕಣ್ಣ? ಯಾವ ಪುಂಡ ಪುಡೋರಿ ಮಗನೇನಾದರೂ ಈ ಲಕ್ಷ್ಮಣ ಮನೆತನಕ್ಕೆ ಸೊಕ್ಕಿನಿಂದ ಮಾತನಾಡಿದರೆ, ಹಾಗೇನಾದರೂ ಮಾತಾಡಿದ್ದು ನಿಜವಾದರೆ ಅವರ ಬಿಸಿ ರಕ್ತವನ್ನು ತಂದು ನಿನ್ನ ಪಾದಕ್ಕೆ ಅರಿಸಿ ಬಿಡುತ್ತೇನೆ. ಇಲ್ಲ, ಯಾವಡೋ ಬಂಡ ನನ್ನ ಮಗ ನನ್ನ ಬಂಡ ಅತ್ತಿಗೆಯ ಮೇಲೆ ಕಣ್ಣು ಹಾಕಿದಾನೆ, ಹಾಗೇನಾದ್ರು ನಿಜವಾದ ನೋಡಿದ್ದೆ ನಿಜವಾದರೆ ಅವರ ಕಣ್ಣು ಕಿತ್ತು ನರಿ ನಾಯಿಗಳಿಗೆ ಹಾಕಿ ಬಿಡುತ್ತೇನೆ. ಹೇಳಣ್ಣ, ಏನಾಯ್ತೆಂದು? ತಮ್ಮ ಲಕ್ಷ್ಮಣ, ನಾವು ಕಷ್ಟಪಟ್ಟ 20 ಚೀಲ ಸಿಂಗವನ್ನು ಯಾರೋ ಕಳುವು ಮಾಡಿಕೊಂಡು ಹೋಗಿದ್ದಾರಪ್ಪ, ಕಳುವು ಮಾಡಿಕೊಂಡು ಹೋಗಿದ್ದಾರೆ. ಇದೇನಂತ ಹೇಳಿದೆಯಣ್ಣೋ? ನನ್ನ ಹೃದಯದಲ್ಲಿ ಕುದಿತಿರುವ ಜೋಲೋಗ್ನಿಯ ಮಾತು. ಗಂಡು ಕಲೆ ವೀರ ಸಂಗೊಳ್ಳಿ ರಾಯಣ್ಣಂತಿರುವ ಜೋಡು ಗುಂಡಿಗೆ ಗಂಡು ಹುಲಿ ಈ ಲಕ್ಷ್ಮಣ ಇರುವಾಗ ಯಾವನೋ ಬಂಡ ನನ್ನ ಹೊಲದಲ್ಲಿರುವ 20 ಚೀಲ ಸಿಂಗಾಕೊಳು ಮಾಡಿಕೊಂಡು ಹೋಗಿದ್ದಾನೆಂದರೆ ಪೊಂಡ ಪುರುಷರ ಗಂಡನಾದ ಈ ಲಕ್ಷ್ಮಣ ಇದ್ದೂ ಸತ್ತಂತೆ. ಬೇಗ ಹೇಳಣ್ಣ, ಬಂಡ ಸುಳಿ ಮಗ ಯಾರೆಂದು. ಸಮಾಧಾನ ಮಾಡ್ಕೊ ಮೈದುನ, ಸಮಾಧಾನ ಮಾಡ್ಕೊ. ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡೋದಕ್ಕಾಗಿ ನಿಮ್ಮ ಅಣ್ಣನಿದ್ದಾನೆ. ನೆಲ್ಲಿದೆ ಎತ್ತಿಗೆ ಸಮಾಧಾನ. ಬೆಳೆ ಬೆಳೆಸುವುದರ ಸಲುವಾಗಿ ಬೆಟ್ಟದಷ್ಟು ಸಾಲವನ್ನು ಮಾಡಿ ಅಡತಿ ಅಂಗಡಿ ಸಾಲ ತೀರಿಸಬೇಕೆಂದು ಅಡತಿ ಅಂಗಡಿಯವರು ಬಡಗಿಗೆ ಬಾಗಿಲು ಒಗೆದರೆ ಅವರಿಗೆ ಏನೆಂದು ಉತ್ತರಿಸಲಿ ಅತ್ತಿಗೆ, ಏನೆಂದು ಉತ್ತರಿಸಲಿ? ಏನೋ ಬಂಡ ಕುಂಡಿ ಯಾರೆಂದು? ಅವನು ಯಾರೆಂದು ಸುಳುವೆ ಸಿಕ್ಕಿಲ್ಲಪ್ಪ, ಸುಳುವೆ ಸಿಕ್ಕಿಲ್ಲ. ನಾನಿಲ್ಲದ ಸಭೆಯ ಸಾಧಿಸಿ ನನ್ನ ಹೊಲದಲ್ಲಿರುವ 20 ಚೀಲ ಸಿಂಗಾಕೊಳು ಮಾಡಿದ ಬಂಡ ಯಾರೆಂದು ಪತ್ತೆ ಹಚ್ಚಿ ದೇವನ ಅರಿಕೆ ಕೊಡಂತವರು ಓಡಾಡಿಸಿ ಕಡೆ ಎದ್ದಿದ್ದಾರೆ. ನನ್ನ ಹೆಸರು ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲ. ಅದೆಲ್ಲ ಮುಂದೆ ಕಾಲ ಕೂಡಿ ಬಂದೇ ಬರ್ತದಪ್ಪ.
ಅಲ್ಲಿಯವರೆಗೂ ನಾವು ಕಾಯಬೇಕು ಅಷ್ಟೇ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡುವಿರಂತೆ. ನಾನು ಅಪ್ಪಿ ಮುತ್ತಾಡಬೇಕಾದ ದೇವರ ತಂಗಿ ಸುಕನ್ಯಳನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಲ್ಲ ಲಕ್ಷ್ಮ್ಯ. ಲಕ್ಷ್ಮ್ಯ ಸುಕನ ಶ್ರೀಮಂತ ಕನ್ಯಾಮಣಿ ಎಂದು ಖಬರಿಲ್ಲದೆ ಅವಳನ್ನು ನಿನ್ನ ಪ್ರೀತಿಯ ಬಂಧನಲ್ಲಿ ಸಿರಿಸಿದ ಹದಮ. ಏ ಮಗಳ ಲಕ್ಷ್ಮ್ಯ, ನೀನು ಸುಕನ ತಪ್ಪಿದ ಶೈಲಿಗಾಗಿ ನಿನ್ನ ಹತ್ತಿಗೆ ಸುವರ್ಣ ಶೈಲಿಗರಿಸೋದಕ್ಕಾಗಿ ನಾ ಬಿತ್ತುವೆ ರಣದೇವನ ತಲೆಯಲ್ಲಿ ಕಾಂದ ಬೀಜವನ್ನು. ಅದೇ ರಣದೇವನಿಂದ ನಿನ್ನ ಹತ್ತಿಗೆ ಸುವರ್ಣ ಶೀಲನನ್ನು ಮಾಡಿಸಿ ನಂತರ ಹೂವಾಗಿ ಅರಳ ನಿಂತ ಸುಕನನ್ನು ನಾನು ಅಪ್ಪೆಂಬ ತಾಡದಿದ್ದರೆ ನನ್ನ ಹೆಸರು ಸರ್ದಾರ್ ಸಮರ್ಥನೆ ಅಲ್ಲ. ರಾಮಾಚಾರಿ ಕೆನಕುವ ಗಂಡ ಇನ್ನೂ ಹುಟ್ಟಿಲ್ಲ, ಗಂಡೇ ಹುಟ್ಟಿಲ್ಲ. ಆ ಭೀಮನ ಬೆಳೆದವನು ಚಾಣುಕ್ಯನ ಛಲದವನು. ಹರಾಮ್ಖೋರ ನನ್ನ ಮಗನೇ, ನನ್ನ ಎದುರಿಗೆ ಶೀಘ್ರ ಸೇರಿವ ಯಾರೋ ನೀನು? ಈ ಸಿಂಧೂರ ಸಿಗರೇಟ್ ಅದು ಸೇರ್ತಾನೆ, ಸಿಂಧಿ ಆದ್ರೂ ಕುಡಿತಾನೆ. ಈ ಸಿಗರೇಟ್ ನಿಂದ ನಿಮ್ಮ ಅಪ್ಪಂದ? ಯಾರಲ್ಲಿ ನೀನು? ಚಂದ್ರ. ಯಾವ ಚಂದ್ರ? ಅವನು ಬ್ರಿಟಿಷರೊಡನೆ ಹೋರಾಡಿದ ಸುಭಾಷ್ ಚಂದ್ರ. ಭ್ರಷ್ಟ ರಾಜಕಾರಣಿಯನ್ನು ಮಟ್ಟ ಹಾಕುತ್ತಿರುವ ಈ ವೀರ ಸಿಂಧೂರ. ಸಿಂಧೂರ ಸಿಂಧೂರ, ನಿನಗೆ ಸಾವು ಸಮೀಪದಂತೆ ಕಾಣುತ್ತದೆ ಮಗನೇ. ಅದಕ್ಕೆ ನಿಂತು ಸಕ್ಕಿನಿಂದ ಮಾತನಾಡುತ್ತಿರುವೆ. ಲೇ ಸಮರ್ಥ, ಸಾವು ಒಂದಲ್ಲ ಒಂದಿನ ಹಲಾಲ್ ಟೋಪಿ ಹಾಕೊಂಡು ಗಲ್ಲಿ ಗಲ್ಲಿ ತಿರುವು ಕಂತ್ರಿ ಕಜ್ಜಿ ಗುಂಡ ರೌಡಿ ಅನ್ಕೊಂಡ್ಯಾ ನನ್ನನ್ನ? ಸಿಂಧೂರ, ವೀರ ಸಿಂಧೂರ. ಅಂದರೆ ನಿನಗೆ ಸಾವು ಬರುವುದಿಲ್ಲವೇ? ಸಮರ್ಥ, ಸಾವು ಒಂದಲ್ಲ ಒಂದಿನ ನನ್ನ ಮುಂದೆ ಬಂದ್ ನಿಂತೇ ನಿಲ್ಲುತ್ತದೆ. ಆ ಸಮಯದಲ್ಲೂ ಕೂಡ ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು, ನನ್ನ ಮುಖದಲ್ಲಿ ನಗೆ ಇರ್ಬೇಕು ಅನ್ನೋದೇ ಸಿಂಧೂರನ ಆಸೆ. ಸಿಂಧೂರ, ನಿನ್ನ ಸಮಾಧಿನ ಕಟ್ಟಬೇಕನ್ನುವುದೇ ನನ್ನ ಆಸೆ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆಗಿ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಬಟ್ ಪೋಸ್ಟ್ ಆಫೀಸ್ಗಲ್ಲ ಸಮರ್ಥ. ಅದೇ ತರ ನಿನ್ನ ಸಾವು ಬರೋದ್ರೊಳಗೆ ನಿನ್ನ ಸಮಾಧಿ ಸಿಂಧೂರ ಕಟ್ಟುತ್ತಾನೆ. ಯಾರು ಹಣೆ ಬರ ಯಾರು ಬರೀತಾರೋ, ಯಾರ ಸಮಾಧಿ ಯಾರು ಕಟ್ಟುತ್ತಾರೆ ಅದು ಈ ಸಮರ್ಥನಿಗೆ ಮಾತ್ರ ಗೊತ್ತು. ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿರುವೆ? ನನಗೆ ಮೋಸ ಮಾಡಿದ ಕೊತ್ವಾಲ್ ಅನ್ನು
ಹರಾಣಿಸಿ ಹರಿಶ್ಚಂದ್ರ ಘಾಟಿ ಕಳಿಸೋಕೆ ಬಂದಿರುವೆ. ಏನು ತಪ್ಪು ಮಾಡುತ್ತಾನೆ? ನಮ್ಮ ದೇಶದ ಹೆಣ್ಣು ಮಕ್ಕಳೊಂದು ವಿದೇಶಕ್ಕೆ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿರುವ ಹರಾಮ್ ಕೋರ್ನನ್ನು ನಿನ್ನೆ ರಾತ್ರಿ 20 ಜನ ಹುಡುಗಿಯರೊಂದಿಗೆ ತಪ್ಪಿಸಿಕೊಂಡು ಹೋಗಿದ್ದಾನೆ. ಅವನ ಸುಳಿಸುಕರೆ ಒಂದು ಕಾಲ್ ಮಾಡಿ ಸಮರ್ಥ. ಮೇಷ್ಟಿಲ್ಲ ಅಂದ್ರೆ ಮಕ್ಕಳು ಬೆಂಚ್ ಮೇಲೆಲ್ಲ ಕುಣಿದಾಡ್ಬಿಡ್ತಾರೆ. ಈ ಸಮರ್ಥನೆ ಗೊತ್ತಿಲ್ಲದೆ ಆ ಕೊತ್ತುಗಳು ಯಾರಿರಬಹುದು? ಹುಡುಕಿದರಾಯಿತು. ಕನಸು ಇದು ನನಸು ಇದು ಹುಡುಗಿಂದು ಬರುವಂತ ಅಗಲ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಹೋಗ್ಯಾಳ. ಬರೋಲ್ರ ನೋಡಕಂತೀರಿ ಬಾಳತ್ತ ಹಾದಿ ಕಾದು ಕಾದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇರಿಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಒಂದು ಸಾರಿ ನೀ ಹೇಳಿಬಿಡು, ಕಾಡ ಬೇಡ ನೀ ಹೇಳಿಬಿಡು, ನನ್ನನ್ನು ನೀನು ಪ್ರೀತಿಸುವೆ, ಒಂದು ನಿಜವನ್ನು ಹೇಳಿಬಿಡು, ನನ್ನ ನಿನ್ನಾನೆಯಿಟ್ಟು ನೀನು, ನನ್ನ ಆಸೆಯು ಆಸೆಯು ನೀನೆ ಎಂದು, ನನ್ನ ನಿನ್ನಾನೆಯಿಟ್ಟು ನೀನು, ನನ್ನ ಆಸೆಯು ಆಸೆಯು ನೀನೆ ಎಂದು, ಬುದ್ಧಿಯಿಂದ ಮಾತು ಹೇಳು. ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಇದು ಈ ದಿನ ಇರುವ ದಿನ ನೆನಪೆಲ್ಲ ಮರೆತೋಯ್ತು ನಿಂದೆ ಗುಂಗಲಿ. ಇಂಥ ಈ ಕ್ಷಣ ಇಂಥ ಈ ದಿನ ಮಾತೆಲ್ಲ ಮರೆತೋಯ್ತು ನಿಂದೆ ಗುಂಗಲಿ. ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ. ಊಟಕೊಂಡ ಬತ್ತಲ್ಲ ಮೆಚ್ಚಿಕೊಂಡ ಚಪ್ಪಲ್ಲ ಸಿದ್ಧ ಬರ ನಿಮ್ಮ ಹೆತ್ತಲ್ಲ ಮನಿ ನಿನ್ನಡ ಸುತ್ತ ಅಮಾವಾಸ್ಯೆ ಕರಿ ಗೊತ್ತಲ್ಲ ಕಾದ ಮೇಲೆ ಮಾತ್ರ ಕತ್ತು ಮೇಲೆ ಕಾದಿ ಮೇಲೆ ನಾ ಪೋರೆ ಅಳ್ಯಾಡ್ತಿ
ಅಂತ ಹೇಳಕತ್ತಿಯಲ್ಲ, ಇಲ್ ಬಿಡು ದೋಸ್ತ. ನೀ ಕೇಳಕತ್ತಿ ಅಂದ್ರ ಪ್ರೀತಿಯಿಂದ ಆಮೇಲೆ ಬರ್ತಿಯಲ್ಲ ಅವಾಗ ಕೊಟ್ಟು ಕಳಿಸ್ತೀನಿ ರೊಕ್ಕ. ರೊಕ್ಕ ಕೊಡ್ತೀವಿ ಅಂತ ಚಜ್ಜಿಗೆ ಹಾಕ್ತೀವಿ. ಏನು ಬೇಕು ನಿನಗೆ? ಅಲ್ಲಿ ರೊಕ್ಕನ ಕೊಡ್ರಿ, ಚಜ್ಜಿ ಬ್ಯಾಡ, ಬಂದ್ ಜಾತ್ರೆ ಖರ್ಚು ರೊಕ್ಕಿಲ್ಲ. ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ಬಾ. ಆತ. ಈಗಿದ ಹುರುಪ್ನಾಗ ಹೊಡಿ ಹೊಡಿ 9. ಊರಗೆ ನಿನಗ ಮುಗುಲ ತೋರಿಸ್ತಾಳ ಮುಂಗುಲಿ ಮುಖದಾಕಿ ಬಾಗಾನಿ ರಕ್ಷಿತನಂತಾಕಿ ರೌಡಿ ಬೇಬಿ ನಂತಾಕಿ
ಈ ನಿನ್ನ ಮಗಳ ಬದುಕು ಬರೀ ಕಣ್ಣೀರಿನಲ್ಲೇ ಕೈ ತೊಳೆಯುವಂತೆ ಬರೆದು ಕಳಿಸಿಬಿಟ್ಟಿರುವೆಯ. ಅದು ಅಲ್ಲದೆ ಸಾಕಷ್ಟು ವಿದ್ಯೆ ಕಲಿತರೂ ಕೂಡ ನನ್ನ ಸಂತೋಷನಿಗೆ ಒಂದು ಒಳ್ಳೆ ನೌಕರಿ ಸಿಗ್ತಾ ಇಲ್ಲ. ಆದಷ್ಟು ಬೇಗ ನನಗೆ ಒಂದು ಒಳ್ಳೆ ನೌಕರಿ ಕಲ್ಪಿಸ್ಕೊಡು. ಈ ಬಡತನ ಎಂಬ ಬಾಧೆಯಿಂದ ನಮಗೂ ಕೂಡ ಋಣ ಮುಕ್ತರಾಗುವ ಅವಕಾಶ ಕೊಡು ತಂದೆ, ಅವಕಾಶ ಕೊಡು. ನಾನಿನ್ನ ಬಿಡಲಾರೆ ಸುವರ್ಣ, ಓ ಸುವರ್ಣ, ಯಾರು? ನಾನೇ ಈ ಊರಿನ ಅಗ್ರಬ ಶ್ರೀಮಂತ ರಣದೇವ. ಹೌದು, ಆದ್ರೆ ಇಲ್ಲಿವರೆಗೂ ಬಂದ ಕಾರಣವೇನು? ಕಾರಣ ಮದುವೆಯಾಗಿ 8 ವರ್ಷ ಕಳೆದರೂ ಮಕ್ಕಳಿಲ್ಲ ತಿರುಗುತ್ತಿರುವ ನಿನ್ನ ಬಾಳಿಗೆ ಸ್ವಲ್ಪ ವಿಚಾರ ಮಾಡಿಕೊಂಡು ಹೋಗಲೆಂದು ಬಂದೆ. ನಿನ್ನಂತ ಬಂಡ ಶ್ರೀಮಂತರು ನನ್ನ ಬಾಳಿನ ಬಗ್ಗೆ ವಿಚಾರ ಮಾಡುವ ಅಗತ್ಯ ಇಲ್ಲ. ಲಕ್ಷ್ಮೀ ಪುತ್ರನಾದ ಈ ರಣದೇವನಿಗೆ ಹೊರಟು ಹೋಗಲೆಂದು ನೀರಾಳಸಕ್ಕಾಗಿ ನುಡಿಬೇಡ. ಭಯದ ಬೀದಿಯನ್ನು ಹರಿದು ಹಾಕಿ ಬಂದು ನಿಂತಿದ್ದಾನೆ. ಆ ನಿನ್ನ ಬಾಳಿನ ಬೆಳಕಿನ ಅವಶ್ಯಕತೆ ನನಗಿಲ್ಲ. ನೋಡು, ಬಂದ ದಾರಿಗೆ ಶೂಂಕವಿಲ್ಲದೆ ಹೊರಟು ಹೋಗಲೆಂದು ನೀರಾಳಸಕ್ಕಾಗಿ ನುಡಿಬೇಡ. 8 ವರ್ಷ ಮಕ್ಕಳಿಂದ ತಿರುಗುತ್ತಿರುವ ನಿನ್ನ ಬಾಳಿಗೆ 8 ವರ್ಷ ಮಗು ಇರುವಾಗಲೇ ಗಂಡನ ಆಸರೆಯಲ್ಲಿ ಗರತಿ ಅಂತ ಇದ್ದು ತಂದೆ ತಾಯಿಯನ್ನು ಕಳೆದುಕೊಂಡು ನಿನ್ನ ಬಾಳಿಗೆ ಬೆಳಕಾಗಲೆಂದು ಹಂಬಲಿಸಿ ಬಂದಿರುವನು ಈ ರಣದೇವ. ಎಲ್ಲೋ ಕಾಮುಕ, ಕಾಮದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡಿರುವ ನೀನು ಈ ನಿನ್ನ ಹಣ ಆಸ್ತಿ ಐಶ್ವರ್ಯವೆಲ್ಲ ಮೆಚ್ಕೊಂಡು ದೇವರಂತ ಗಂಡನನ್ನು ವಂಚಿಸಿ ನಿನ್ನಂತ ಮಿಂಡರಿಗೆ ಸೆರಗಿ ಹಾಕೋದಕ್ಕೆ ಈ ಸುವರ್ಣ ಏನು ಏಸಿ ಹೆಣ್ಣಲ್ಲ. ನೋಡು, ಈ ನಿನ್ನ ಹಣ ಆಸ್ತಿ ಆಭರಣ ಎಲ್ಲ ನಾ ಮೆಟ್ಟುವ ಹರಕು ಎಕ್ಕಡಕ್ಕೆ ಸಮಾನ. ತಿನ್ನಲಕ್ಕೂ ತುತ್ತುಕೊಳ್ಳದ ಗತಿ ಇಲ್ಲದ ಬಡ್ಡೆ ಪಾಯಿ ಹೆಣ್ಣೆ. ನನಗಲೇ ಹೆಚ್ಚು ಮಾತಾಡ್ತಿ. ಈ ರಣದೇವನ ಸೂಳೆಯಾಗಿ ಸುಖ ನೀಡುತ್ತೇನೆ ಅಂದರೆ ನಿನ್ನ ಮೃದುವಾದ ಶರೀರವನ್ನು ನಿನಗೊಂದು ಕಟ್ಟಿಸುವೆ, ಒಂದು ಅಂದದ ಅರಮನೆಯನ್ನು. ಮನಸ್ಸಿಲ್ಲದ ಒಂದು ಹೆಣ್ಣಿಗೆ ಒತ್ತಾಯದ ಸುಖ ನೀಡ್ತೀನಿ ಅಂತ ಬಂದಿದ್ಯಲ್ಲ ಗೌಡ. ಈ ನಿನ್ನ ಶ್ರೀಮಂತ ಸೊಕ್ಕನ್ನಿಳಿಸಬೇಕಾಗುತ್ತದೆ. ನೀನು ಬಲು ಎಚ್ಚರ. ಲೇ ಎಲೆ ನನಗೆ ಎಚ್ಚರ ಹೇಳುವ ಪದ್ದರಂಡಿ. ಈ ರಣದೇವನನ್ನು ಸೊಕ್ಕು ಹಿಡಿಸಲು ಯಾವನಿಗೂ ಸಾಧ್ಯವಿಲ್ಲ. ಈ ರಣದೇವನ ಕೈ ಮಾಡಿ ಕರೆದರೆ ವಿಶ್ವರ ಸುಂದರರು ಬಂದು ಬಿಗಿಸಪ್ಪಿಸಿಕೊಯ್ತಾರೆ. ಅಂದಾಗ ನೀನ್ಯಾವ ಲಕ್ಕ ಬಂದು ಬಿಗಿದಪ್ಪಿ ಮುದ್ದಾಡು ಈ ರಣದೇವನನ್ನು. ದೂರ ಸರ್ದು ನಿಂತು ಮಾತಾಡೋ ದುರಾತ್ಮನೆ. ಹಣದ ಅಹಂಕಾರದಿಂದ ಮೆರೆಯುವ ನಿನ್ನಂತ ನಾಯಿಗಳಿಗೆ
ಹೆಣ್ಣಿನ ಮಹತ್ವ ಎಲ್ಲಿ ಅರ್ಥ ಆಗ್ಬೇಕು? ಪತಿಯ ಪರಮಾತ್ಮನನ್ನು ನಂಬಿಕೊಂಡಿರುವ ಈ ಧರ್ಮವಂತ ಹೆಣ್ಣು ಕಣ್ಬಿಟ್ರೆ ಸಾಕು, ನಡಗೆ ಹೋಗುತ್ತದೆ ಈ ಕೈಲಾಸ, ತತ್ತರಿಸಿ ಹೋಗುತ್ತದೆ ಈ ಭೂಮಿ. ಅದರಂತೆ ನೀ ನನ್ನ ಕೆಣಕಿದರೆ ನನ್ನ ಕೈಯಲ್ಲೇ ನಿನ್ನ ಸಾವು. ಸಾವು ಆ ಸಾವಿನ ಕಾಲ ಯಾಕೆ ನಿಂತಿರುವಾಗ ಆ ಸಾವಿನ ಭಯವೆಲ್ಲ ಸುವರ್ಣ. ಈ ರಣದೇವನಿಗೆ ನೀನು ಅಪ್ಪಿ ಮುದ್ದಾಡಲು ಒಪ್ಪಿದರೆ ಇಂದು ನಿನ್ನ ನನ್ನ ಕಾಮದ ಪಂಜರ ಕೆಡದಲೇ ಬಿಡಲಾರೆ. ಬಾ ನನ್ನ ರಮಣಿಯಾಗಿ. ಕಾಮದ ನಾಯಿ, ನಿನ್ನ ಬೆಲೆಗೆ ಈಗಲ್ಲ 10 ಜನ್ಮ ಎತ್ತಿ ಬಂದ್ರು ಸಿಗೋದಿಲ್ಲ ಈ ಹೆಣ್ಣು. ಅದೆಂದಿಗೂ ಸಾಧ್ಯನೂ ಇಲ್ಲ. ಸಾಧ್ಯ ಎಂಬುದು ಯಾವುದೂ ಇಲ್ಲ ಸುವರ್ಣ ಈ ಜಗದಲ್ಲಿ. ಈ ಸುತ್ತೇಳು ಹತ್ತೇಳು ಅನಿಸ್ಕೊಳ್ಳಿ ಈ ರಣದವನಿಗೆ ಸೃಷ್ಟಿಯನ್ನು ಆಟ ಆಡಿಸೋ ಆ ಶಿವನ ಅವತಾರದಲ್ಲಿ ಹುಟ್ಟಿದ ಈ ರಣದೇವನಿಗೆ ಸಾಧ್ಯ ಎಂಬುದು ಯಾವುದೂ ಇಲ್ಲ. ಬಾಯನ್ನ ಮನ ಓದಾಡಿಸಿ ಅಪ್ಪಿ ಮುದ್ದಾಡಲು ಒಪ್ಪಿದರೆ ಕಾಮುಕ, ಈ ಕೆಲಸವನ್ನು ಮಾಡಲು ಒಂದು ಅಡಿ ಮುಂದಿಟ್ಟಿದ್ದೆ. ಆದ್ರೆ ದ್ಯಾಮಮ್ಮನ ಹರಕೆ ಕೋಣದಂತೆ ನಿನ್ನ ಕತ್ತರಿಸಿ ಹಾಕುತ್ತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಈ ಸಮಾಜದಲ್ಲಿ ಅಂತಿಂತ ಮಾಟಗೆ ಯಾರ ನನಗೆ ಅರ್ಥ ಗೊತ್ತಾ? ಗಂಡ ಕಟ್ಟ ಪೂರ್ತಿ ಕುಡಿದು ಅರವಿಲ್ಲದ ಮಲಗಿದ್ರಾಗ ಸದ್ದಿಲ್ಲದೆ ಎದ್ದು ಹೋಗಿ ತಾ ಹರಿಸಿದ ಹರಿ ಬೆಳಗ ತನಕ ಸರಸ ಆಡುವ ಬರುವ ಬಾಂಡಾರ ಅಂಡ್ಯಾರ ಅಷ್ಟಿಲ್ಲ ಏ ನಿನ್ನ ಹಾಳು ಪ್ರಪಂಚದಲ್ಲಿ. ಎಂದು ರವಿವಾರ ಸ್ಪೆಷಲ್ ಮೀಟಿಂಗ್ ಇದೆ ಅಂತೇಳಿ ಗಂಡನಿಗೆ ಹೇಳಿ ತಾ ಹರಿಸಿದ ಹರಿಯನಾದ ಗುಡಿಗಳ ಜೊತೆ ಹೋಗಿ ಲಾಡ್ಜಿನಲ್ಲಿ ಹೊರಡಾಡಿ ಬರುವ ಬಾಂಡಾರ ಅಂಡ್ಯಾರ ಅಷ್ಟಿಲ್ಲ ಈ ನಿನ್ನ ಹಾಳು ಪ್ರಪಂಚದಲ್ಲಿ. ದೇವರ ಗುಡಿಗೆ ಹೋಗುತ್ತೇನೆ ನೆಪ ಹೇಳಿ ದೇವರ ದರ್ಶನ ಇಲ್ಲದೆ ದೇವರ ಗುಡಿಯಿಂದ ಹೊರಡಾಡಿ ಬರುವ ಬಂಡಾರ ಅಂಡ್ಯಾರಷ್ಟಿಲ್ಲ ಈ ನಿನ್ನ ಹಾಳು ಪ್ರಪಂಚದಲ್ಲಿ. ಕಂಡರೆ ದೇವರೆಂದು ಪ್ರತಿನಿತ್ಯ ಪಾದ ಪೂಜೆ ಮಾಡಿ ಹೇಳಿ ತಾ ಹಂಬಲಿಸಿದ ಹರಿದ ಹುಡುಗನ ಜೊತೆಗೆ ಸರಸಾಡುವ ಬರುವ ಬಂಡಾರ ಅಂಡ್ಯಾರಷ್ಟಿಲ್ಲ ಈ ನಿನ್ನ ಹಾಳು ಪ್ರಪಂಚದಲ್ಲಿ. ಈ ವರ್ಷ ಇವನ್ ಜೊತೆಗೆ ಹಬ್ಬ ಮಾಡೋ ಬಾಂಡಾರ ಅಂಡ್ಯಾರ ಎಷ್ಟಿಲ್ಲ ಈ ನಿನ್ನ ಹಾಳು ಪ್ರಪಂಚ ದುನಿಯಾದಲ್ಲಿ. ಅಂದಾಗ ನನ್ನ ಹ್ಯಾಂಗ ಓಡಾಡಿಸಿ ಕಡೆಲ್ಲ ಬರ್ತಾರಲಿ ಆ ನಿನ್ನ ವೀರ ಗರತಿರು. ಮನಸ್ಸಿಲ್ಲದ ಒಂದು ಹೆಣ್ಣನ್ನು ಬಲವಂತವಾಗಿ ಶೀಲಗ್ರಸ್ತನ ಮುಂದೆ ಬರ್ತಾ ಇದೆಯಲ್ಲ, ಎಷ್ಟು ಜನ ರಕ್ತಕ್ಕೆ ಹುಟ್ಟಿರ್ಬೇಕು ಸೋಳೆ ಮಗನೇ. ಕೂಡಲ್ ಶಿವಪಾರ್ವತಿ ಚಪ್ಪೈತ್ರವದನ್ನು ನತ್ತಾಗೆ ಸೂಳೆ ಅಂದಲೇ ಹುಚ್ಚು ಹಾಗರದ ಹೆಣ್ಣೆ ನಾನು ನನ್ನ ಜೀವಂತ ಉಳಿಸಲಾರೆ. ಮುಗಿಯಿತು ನಿನ್ನ ಕತೆ. ಹಂದಿ ಕುಲದ ನಾಯಿ ಅಂತವನೆ, ಹುಚ್ಚ ನಾಯಿ ಅಂತವನೆ. ಬಂದೂಕಿಗೆ ಹೆದರೋದಿಲ್ಲ ಈ ಹೆಣ್ಣು ಗುಂಡಿಗೆ ಗಂಡದೆ. ಸಿಂಹದ ಖರ್ಚಿಸಿದ್ರೆ ತತ್ರುಸ ಈ ಸ್ವರ್ಗ, ಹುಲಿ ಅಂತ ತೋರಿಸಿದ್ರೆ ನಡುಗುತ್ತದೆ ಈ ಸೃಷ್ಟಿ. ಅಂದಾಗ ನೀ ಬಡ ಬಿಕಾರಿ ಅನ್ನಾದ ನಿನ್ನ ಕೊಡು ಮಾತೆ ಸೇಲದ ಕಥೆ. ನರರೂಪದ ರಾಕ್ಷಸ ಮರ್ಯಾದೆಯಿಂದ ಸರಿ ಹಿಂದಕ್ಕೆ. ಈ ರಣದೇವನಿಗೆ ಎದುರಾಗಿ ಬಂದ ನೀನ್ಯಾವಲೇ ಬಡವರ ರಾಸ್ಕೆಲ್. ನಿಮ್ಮಂತ ಕಟ್ಟುಕ ಶ್ರೀಮಂತರ ಕಣ್ಣು ಕಿತ್ತೆ ಕಾಳಿಂಗ ಸರ್ಪವಾಗಿ
ಕಟ್ಟಿ ಕೆಡವಲು ಬಂದಿರುವ ಈ ಪುಂಡ ಪುರುಷ ಗಂಡ ಬರೀ ಪುಂಡ ಪುರುಷ ಗಂಡ ಅಷ್ಟೇ ಅಲ್ಲಲೇ, ನಿಮ್ಮಂತ ಕಟುಕ ಶ್ರೀಮಂತರನ್ನು ತುಂಡು ತುಂಡಾಗಿ ಕತ್ತರಿಸಲು ಈ ಬಂದಿರೋ ಈ ವೀರ ಸಿಂಧೂರ ಲೇ, ನಿನ್ನಂತ ವೀರ ಪುರುಷರನ್ನು ತಲೆ ಕಡಿದು ಕೈಲಾಸ ಕಳಿಸಿದ ಈ ರಣದೇವನನ್ನು ನೀನು ಮರೆಯಬೇಡ. ಮೊದಲು ಈ ರಣದೇವರು ಯಾರೆಂದು ಅರಿತುಕೊಂಡು ಮಾತನಾಡಲಿ. ಅವಿವೇಕಿ, ಮುಚ್ಚು ಬಾಯಿ ಶ್ರೀಮಂತ ನಾಯಿ. ಇನ್ನೊಂದು ಸಾರಿ ಈ ಹೆಣ್ಣನ್ನು ಬಿಟ್ಟು ಬಚಾವಾಗೆಂದು ನೀ ಬೊಗಳಿದರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ರಕ್ತದಿಂದ ಈ ಹೆಣ್ಣಿನ ಪಾದ ತೊಳೆಯುವೆ. ಬಲು ಎಚ್ಚರ ಎಚ್ಚರ. ಲೇ, ನನಗೆ ಎಚ್ಚರ ಹೇಳು ಹುಚ್ಚು ಸಿಂಧೂರ. ಅವರಿವರ ರಕ್ತ ಕುಡಿದ ಮಾತ್ರಕ್ಕೆ ನೀನೇನ ವೀರ ಸಿಂಧೂರ ಗಂಡು ಎಂದು ತಿಳಿದುಕೊಳ್ಳಬೇಡ. ಇದೇ ನಿನ್ನ ಗೈತುಗಾರಿಕೆ ಇದ್ದರೆ ಏಂದ ನಿನ್ನ ತಂದೆ ತಾಯಿರ ಕೊಂದ ಅವರ ರಕ್ತ ಕುಡಿ ಅಂದಾಗ ತುಳಿತದೆ ನಿನ್ನ ಸೂರತನಲ್ಲಿ. ಲೇ ರಣದೇವ, ಕೇಳು ನನ್ನ ಮಾತನ್ನು. ಇಷ್ಟು ದಿನ ನಾನು ರೌಡಿಯಾಗಿ ತಿರುಗುತ್ತಿರುವುದು ಆ ನನ್ನ ಹಲಕನನ್ನು, ನನ್ನ ತಂದೆ ತಾಯಿಯನ್ನು ಕೊಂದ ಮಕ್ಕಳನ್ನು ತುಂಡು ತುಂಡಾಗಿ ಕತ್ತರಿಸಲು ರೌಡಿಯಾಗಿ ಊರೂರು ತಿರುಗುತ್ತಿರುವುದು ನಾನು. ಅವರ್ಯಾರನ್ನದು ಪತ್ತೆ ಹಚ್ಚಿದರೆ ಹಸಿ ಮೋಸದ ಕೋಳೆತ್ತಿ ಹರಿದು ತಿಂದಂತೆ ತಿಂದು ತೇಗಿ ಬಿಡುವನು. ಅಲ್ಲಾಡಿಸಿದ ಈ ರಣದವರಿಗೆ ಗಂಡುಗಲಿ ನಾನೆಂದು ನನ್ನೊಂದಿಗೆ ವೈರತ್ವ ಸಾಧಿಸಿದರೆ ನಿನ್ನ ಹಣ ಸಮಾಧಿಗೆ ಆವಿಸಬೇಕಾಗುತ್ತೆ. ಬಲು ಎಚ್ಚರ. ಲೇ ರಣದೇವ, ನೀನ್ಯಾರೆಂದು ಅರಿತುಕೊಂಡಲು ಬರಕೆ ರೋಡಿನ ಹೋರಾಟದ ಮಹಾತ್ಮ ಗಾಂಧಿನೂ ಅಲ್ಲ, ಸರ್ಕಾರದ ಬಿರುದು ಪಡೆದ SP ಸಾಂಗ್ಲಿನೂ ಅಲ್ಲ. ಹೋಗಲೇ ಹೋಗು, ನೀನೊಬ್ಬ ಧರ್ಮದ ಅಧಿಪತಿಯಾಗಿ ಮೆರೆಯುತ್ತಿರುವ ಶ್ರೀಮಂತ ನಾಯಿ. ಲೇ, ಹೆಣ್ಣಿನ ಮುಂದೆ ಬಂದು ಜಂಬ ಕೊಟ್ಕೋ ಕೂಡಾರಿ ನನ್ನ ಮಗನೇ. ಇಂದು ಇವಳನ್ನು ಮಾತಿಗೆ ಮಾತಿ ಬೆಳೆಸಿ ಈ ಬಡದೆ ಬೆಸಬೇಡ. ಏ ಶ್ರೀಮಂತ ರಣದೇವನು, ಮರ್ಯಾದೆಯಿಂದ ಇವಳನ್ನು ಬಿಟ್ಟುಕೊಂಡು ಇಲ್ಲಿಂದ ಬಚಾವಾಗ. ಲೇ ರಣದೇವ, ಹೆಣ್ಣಿನ ಮುಂದೆ ಜಂಬ ಕಚ್ಚಿ ಹೋಗುವ ಅಡುಗೆ ಮನೆ ಪುಡಾರಿ. ಈ ಸಿಂಧೂರಿನ ರೌಡಿ ಸಾಮ್ರಾಜ್ಯದಲ್ಲಿ ನಿಮ್ಮಂತ ಕಟುಕ ಶ್ರೀಮಂತರಿಗೆ ಸ್ಥಳವಿಲ್ಲಲೇ. ಇಲ್ಲಿಂದ ಬಚಾವಾಗು, ಇಲ್ಲದಿದ್ದರೆ ಈ ಛತ್ರಪತಿ ಶಿವಾಜಿ ತಲವಾರಿಗೆ ಆಹುತಿಯಾಗುವೆ. ಲೇ ಮಗನ ಸಿಂಧೂರ, ಕೈಯಲ್ಲಿ ಕಡ್ಗ ಹಿಡಿದ ಮಾತ್ರಕ್ಕೆ ಇವಳನ್ನು ಇಂದು ಬಚಾವಾಗಿ ತಿಳಿದುಕೊಳ್ಳಬೇಡ ಮಗನ. ಎಂದಲ್ಲ ನಾಳೆ ಇವಳ ಶೀಲ ಸೈವ ಸರ್ದಾರ್ ನಾನು ಆಗದಿದ್ದಾರ ಟೇರೋ ಟೇರೋ ಅಭಿ ಬಾಕಿ ಹೈ. ಈ ರಣ ವಿಕ್ರಮ್ ರಣ ದೇವಣೆ ಅಲ್ಲ, ಹಠ ತೋಟ ಚಲವೀರ ಈ ರಣ ದೇವಣೆ ಅಲ್ಲ. सिंदूरा, तेरा धमकी मेरे पास नहीं चलेगा, समझो? एक मिनट रे भाई, एक मिनट ಹೋಗಲೇ ಹೋಗು ರಣದೇವ. ಟ್ರಿಗರ್ ಮೇಲೆ ಬರಲಿಟ್ಟವನು ಶೂಟರ್ ಆಗಲ್ಲ. ಈ ಹೆಣ್ಣಿನ ಮೇಲೆ ಕೈ ಇಟ್ಟವನು ಗಂಡಸಾಗಲ್ಲ ಲೇ ರಣದೇವ.
ಅದೇ ರೀತಿ ಈ ಸಿಂಧೂರ ಮುಂದೆ ಯಾವುದೇ ಹೆಣ್ಣನ್ನು ಮುಟ್ಟಲು ಹೋದ್ರು ಈ ಸಿಂಧೂರ ಎಂದೆಂದಿಗೂ ಬಿಡುವುದಿಲ್ಲ. ತಿಳಿದುಕೊಳ್ಳಲೇ ರಣದೇವ, ತಿಳಿದುಕೋ. ಯಾರಮ್ಮ ನೀನು? ನಾನು ಈ ಊರು ಬಡ ಬಸವಂತಪ್ಪನ ಹೆಂಡತಿ ಸುವರ್ಣ ಅಂತ. ಈ ಪಾಪಿ ಬಂಧನದಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಇಲ್ಲಮ್ಮ, ನೀವು ಇಲ್ಲಿಂದ ಹೋಗಬಹುದು. ಸರಿ ಹೇಳಿದೇವ್ರ, ನಾನೇನು ಬರ್ತೀನಿ ರೀ. ಸುವರ್ಣ, ಲೇ ಸುವರ್ಣ, ಯಾಕೆ ಸ್ವಾಮಿ ಒಂದು ಸಮಯ ಚಿಕ್ಕ ಮಕ್ಕಳ ತರ ಕೂಗ್ತಾ ಇದ್ರಲ್ಲ, ಏನಾಯ್ತು ರೀ? ಸುವರ್ಣ, ಈ ವರ್ಷ ರಂಗನಾಥನ ಜಾತ್ರೆಗೆ ಹೊಸ ಬಟ್ಟೆಗಳನ್ನು ತಂದಿರುವೆ ನಿಮಗೆ. ಅಲ್ರಿ, ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಬೇಳೆ ಬೆಲ್ಲ ಸಕ್ಕರೆ ತೆಗೆದುಕೊಂಡು ಬಾ ಅಂದ್ರೆ ಹೋಗಿ ಹೋಗಿ ಬಟ್ಟೆ ತೆಗೆದುಕೊಂಡು ಬಂದಿದ್ರಲ್ರಿ ನೀವು. ಸುವರ್ಣ, ಮನೆಯಲ್ಲಿ ಸಕ್ಕರೆ ಬೆಲ್ಲ ಬೇಳೆ ಇರದಿದ್ದರೆ ಏನಾಯ್ತು, ಆದರೆ ಅಕ್ಕಪಕ್ಕದವರ ಮುಂದೆ ಹಳೆ ಬಟ್ಟೆ ಧರಿಸಿಕೊಂಡು ಜಾತ್ರೆ ಮಾಡುವುದು ಸರಿಯಲ್ಲವೆಂದು ನಿಮಗೆಲ್ಲರಿಗೂ ಹೊಸ ಬಟ್ಟೆಗಳನ್ನು ತಂದಿರುವೆ. ಏನ್ರಿ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಚುಟ್ಟಿಗೆ ಮಲ್ಲಿಗೆ ಹೂ ಬಿಡ್ದಂತೆ ಆಯ್ತು ಈ ನಮ್ಮ ಜೀವನ. ನಮಗೆ ಯಾಕೆ ಬೇಕ್ರಿ ಇಂಥ ಆಡಂಬರದ ಜಾತ್ರೆ? ಹೋಗಲಿ ಬಿಡು ಸುವರ್ಣ, ನಿನಗೆ ರೇಷ್ಮೆ ಸೀರೆ ತಂದಿರೋನು. ಹಾಗೂ ನಿನ್ನ ಲಕ್ಷ್ಮಣನಿಗೆ ಜಗಜಗಿಸುವ ಒಂದು ದೋತ್ರ, ಒಂದು ಶರ್ಟು ತಂದಿರೋನು. ಈಗಲಾದರೂ ಸಂತೋಷವೇ ನಿನ್ನ ಮನಕ್ಕೆ? ಸ್ವಾಮಿ, ಈ ಬಟ್ಟೆ ಬರಿಗಳು ನಮ್ಗಷ್ಟು ತೆಗೆದುಕೊಂಡು ಬಂದಿದ್ದೀರಾ ನೀವು, ಆದ್ರೆ ಈ ಮನೆಗೆ ನೀವೇ ಯಜಮಾನ್ರು. ನೀವು ಸಾವು ಒಂದ್ ಜೋಡ್ ಬಟ್ಟೆ ತೆಗೆದುಕೊಳ್ಳೋ ಹಾಗೆ ಬಂದಿದ್ದೀರಲ್ರಿ ನೀವು. ನೋಡು ಸುವರ್ಣ, ನೀವೆಲ್ಲರೂ ಸಂತೋಷವಾಗಿದ್ದರೆ ಅದೇ ನನಗೆ ಬಟ್ಟೆ ಬರೆ. ಒಟ್ಟಿನಲ್ಲಿ ನೀವು ಸಂತೋಷವಾಗಿರ್ಬೇಕನ್ನೋದೇ ನನ್ನ ಆಸೆ. ಎಂತ ಉದರವಾದ ಗುಣರೇ ನಿಮ್ದು. ನಿಮ್ಮಂತ ಗಂಡನನ್ನು ಪಡೆದ ನಾನೇ ಭಾಗ್ಯವಂತಳು ಸ್ವಾಮಿ, ಭಾಗ್ಯವಂತಳು. ಸುವರ್ಣ, ಬಟ್ಟೆಗಳನ್ನು ಒಳಗಿಟ್ಟು ಜತಿಗೆ ಬಾರ್ಕಲನ್ನು ತೆಗೆದುಕೊಂಡು ಬಾ, ನಾನು ಆಯ್ತು, ಈಗಲೇ ತರ್ತೀನಿ. ರೈತನ ಬಾಳು ಕಣ್ಣೀರಗೋ, ರೈತನ ಬಾಳು ಕಣ್ಣೀರಗೋ, ಜಗವೆಲ್ಲ ತಿರುಗಿದರೆ ಜಗವೆಲ್ಲ